ಸದ್ಭಾವನೆಯಿಂದ ಸ್ವೀಕರಿಸಬೇಕು ಸರ್. ಇದು ಮೇಡಮ್ ಅವರ ಕಡೆಯಿಂದ ನಿಮಗೆ ಸಣ್ಣ ಕಾಣಿಕೆ. ನಿಜವಾಗ್ಲೂ ಕೂಡ ಶಿವಣ್ಣ ಅವ್ರ ಬಗ್ಗೆ ಇನ್ನೂ ಹೇಳೋದಿದೆ, ಇನ್ನೂ ಇಷ್ಟೇ ಅಲ್ಲ, ಆಮೇಲೆ ಹೇಳೋಣ, ಸಮಯ ಸಿಗುತ್ತೆ. ಈಗ ರಕ್ಷಣಾ ವೇದಿಕೆ ಅವರು ತೆರಳಬೇಕಾಗಿರೋದ್ರಿಂದ ಅವ್ರನ್ನ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ. ಮತ್ತೊಂದು ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಶಿವಣ್ಣನವರು ತೆರಳಬೇಕಾಗಿದೆ ಸರ್. ಈಗ ಸರ್ಕಾರಿ ಶಿಕ್ಷಕರ ನಿಜವಾಗ್ಲೂ ಕೂಡ ಅದು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರ್ತಕ್ಕಂಥದ್ದು, ಅದು ಶಿವಣ್ಣ ಅವರಿಗೆ ಸಿಕ್ಕಿದೆ. ಕ್ಯಾಮ್ರಾ ನೋಡಿ. ವಕೀಲರು ಜೈನವರು ವೇದಿಕೆ ಬಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಿಕ್ಷಕರು ಅಲ್ಲ ಸೇವೆ ಮಾಡಿ ಇವತ್ತು ಬೀಳ್ಕೊಡುಗೆ ಸಮಾರಂಭ ಸ್ವೀಕರಿಸ್ತಾ ಇರ್ತಕ್ಕಂಥ ಕುಟುಂಬದವರೇ ಹಾಗೂ ಈ ಶಾಲೆಯ ಸಹ ಶಿಕ್ಷಕರೇ ಹಾಗೂ ಎಲ್ಲ SDMC ಅಧ್ಯಕ್ಷರೇ, ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವರನ್ನು ಸನ್ಮಾನಿಸಲು ಬಂದಿರತಕ್ಕಂಥ ಗ್ರಾಮಸ್ಥರೇ, ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಊರಿನ ಹಬ್ಬದ ರೀತಿಯಲ್ಲಿದೆ. ಯಾಕೆಂತಂದ್ರೆ ಈ ಶಾಲೆ ಯಾವ ರೀತಿ ಇತ್ತು ಅಂತಂದ್ರೆ ನಮ್ಗೆ ಗೊತ್ತು. 15 ವರ್ಷಕ್ಕಿಂತ ಮೊದಲು ಸುಮಾರು ಬೀಳ್ತಕ್ಕಂಥ ಸಮಯದಲ್ಲಿ ಇದ್ದಾಗ ಎಷ್ಟೋ ಮನವಿಗಳು ಕೊಟ್ಟರು ಸಹಿತ ಅದಕ್ಕೆ ಸರ್ಕಾರದಿಂದ ಸ್ಪಂದನೆ ಆಗದೆ ಇದ್ರು ಸಹಿತ ಇವರು ವೈಯಕ್ತಿಕವಾಗಿ ಮೇಡಮ್ನವರು ಮತ್ತು ಮಾಸ್ಟ್ರು ಶಿವಣ್ಣ ಅವರು ಶ್ರಮದಿಂದಾಗಿ ಇವತ್ತು ಈ ಶಾಲೆ ನಿಂತ್ಕೊಂಡಿದೆ ಅಂತಂದ್ರೆ ಕಾರಣ ಅವರು ಮಾಡಿರ್ತಕ್ಕಂಥ ಪರಿಶ್ರಮ. ಯಾಕೆಂದ್ರೆ ತಾಲೂಕಿನಲ್ಲಿ ಹೆಸರುವಾಸಿ ಪಡೆದಿರ್ತಕ್ಕಂಥ ಶಾಲೆ, ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯಬೇಕು ಅಂತಕ್ಕಂಥ ಶಾಲೆ ಅಂತಂದ್ರೆ ಕೀಲಾಗಣೆ ಶಾಲೆ. ಇಷ್ಟೊಂದು ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾರಣ ನೀವು ಪೋಷಕರು, ನೀವೆಲ್ಲ ಈ ಮಕ್ಕಳನ್ನ ಸೇರಿಸಿದ್ದೀರಾ. ಯಾವುದೋ ಕೆಲವು ಶಾಲೆ ಅಲ್ಲೊಂದು ಶಾಲೆ ಇದೆ, ಇಲ್ಲೊಂದು ಶಾಲೆ ಇದೆ ಅಂತ, ಆದ್ರೆ ಈ ಶಾಲೆ ಹೆಸರು ಬರ್ಬೇಕಾದ್ರೆ ಕಾರಣಕರ್ತರು ಇವರಿಬ್ರು. ಹಗಲಿರುಳು ದುಡಿದಿದ್ದಾರೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ, ವಜ್ರಗಳ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಶಿಕ್ಷಕರು ಏನ್ ಪಾಠ ಹೇಳ್ತಾರೋ ಆ ಮಕ್ಕಳಿಗೆ ತರ್ತಕ್ಕಂಥ ವಿದ್ಯಾದಾನ, ಆ ವಿದ್ಯಾದಾನವನ್ನು ಯಾರ ಮಕ್ಕಳು ಭಾರತ ದೇಶಕ್ಕೆ ಅವರ ಮುಂದಿನ ಪ್ರಜೆಗಳಾಗಬೇಕು. ಈ ಮಕ್ಕಳೇ ನಾಳಿನ ಪ್ರಜೆಗಳಾಗ್ತಾರೆ ಅಂತ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥದಕ್ಕೆ ಇವಾಗ ಗೊತ್ತಾಗ್ತಾ ಇದೆ. ಭಾನುವಾರ ಆದ್ರೂ ಸಹಿತ ಮನೆ ಮಠ ಬಿಟ್ಟು ತಾವೆಲ್ಲರೂ ಸಹಿತ ಇಷ್ಟು ಬಿಸಿಲಿದ್ರು ಸಹಿತ ಪೋಷಕರು ಕುಟುಂಬದ ಸಮೇತರಾಗಿ ಇವತ್ತು ಬಂದು ಈ ಮೆರವಣಿಗೆ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಆಗಿರ್ತಕ್ಕಂಥ ಗ್ರಾಮ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಅವರು ಅವ್ರ ಇತಿಹಾಸದ ಬಗ್ಗೆ ಹೇಳಿದ್ರು. ಅವರು ಸರಳ ಜೀವಿಗಳು, ಸಜ್ಜನರು, ಅವ್ರ ಕುಟುಂಬಸ್ಥರು ಅದೇ ರೀತಿ ಇದ್ದಾರೆ. ಆದ್ರೆ ಕಾರಣಾಂತರಗಳಿಂದಾಗಿ ವಿಧಿ ಇಲ್ಲದೆ ಹೋಗ್ಬೇಕಾಗಿರ್ತಕ್ಕಂಥ ಸಮಯ ಇದ್ರೂ ಸಹಿತ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಸ್ವೀಕರಿಸ್ತಾ ಇದ್ದಾರೆ, ವರ್ಗಾವಣೆ ಆಗಿದ್ದಾರೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಅವ್ರ ಕುಟುಂಬವನ್ನು ನೋಡ್ಕೊಳ್ತಕ್ಕಂಥ ಒಂದು ವಿಶ್ವಾಸದಿಂದಾಗಿ ಅವರು ಈ ಜಾಗವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಯಾವಾಗ್ಲೂ ಸಹಿತ ಈ ಕೀಲಾಗಣಿಯನ್ನು ಮಾತ್ರ ಮರೆಯೋದಿಲ್ಲ. ಯಾಕಂದ್ರೆ ಈ ಸೌಕರ್ಯ ಎಲ್ಲೂ ಸಿಗೋದಿಲ್ಲ. ವರ್ಗಾವಣೆ ಆದ್ರೆ ಅವರಷ್ಟು ಗೌರವ ಆಗ್ತಾರೆ, ಇನ್ನೊಬ್ಬರು ಬಂದು ರಿಪೋರ್ಟ್ ಮಾಡ್ಕೊಳ್ತಾರೆ. ಆದ್ರೆ ಇವತ್ತು ಮಾಡಿರ್ತಕ್ಕಂಥ ಹಬ್ಬ ಅವ್ರ ಜೀವಮಾನದಲ್ಲೂ ನಿಮ್ಮ ಮಕ್ಕಳಿಗೂ ಸಹಿತ ಭವಿಷ್ಯತ್ತಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದೆ. ಈ ಮಕ್ಕಳು ಒಳ್ಳೆ ಸತ್ಪ್ರಜೆಗಳಾಗ್ತಾರೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ದಯವಿಟ್ಟು ಆಮೇಲೆ ಮತ್ತೆ ಮಾಡೋಣ ಕಾರ್ಯಕ್ರಮ. ಇದೇನು ಕೊನೆ ಅಲ್ಲ. ಈಗ ಅವರು ಅರ್ಜೆಂಟಾಗಿ ಹೋಗ್ಬೇಕಾಗಿರೋದ್ರಿಂದ ಇಟ್ಕೊಂಡಿದ್ದೀವಿ ಅಷ್ಟೇ. ಸ್ಟೂಡೆಂಟ್ಸು ಕಾಣಿಕೆ ಅಡಿಗೆ ಅವರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಆಸೀನರಾಗಬೇಕು. ಮತ್ತೆ ಕಾರ್ಯಕ್ರಮ ಮುಂದುವರಿ